शुभोदय बच्चों। आप सबको महिला समाज ऑनलाइन क्लास के लिए स्वागत। तीसरी कक्षा, विषय हिंदी, पाठ 11, जैसे को तैसा। शब्दार्थ: मजाक, फन, जोक, दावत, पार्टी, खुशबू, गुड स्मेल, स्वादिष्ट, डिलीशियस। बच्चों, अब मैं पाठ को पढ़ती हूँ, आप ध्यान से सुनिए। जैसे को तैसा। एक था बगुला और एक थी लोमड़ी। लोमड़ी बहुत चालाक थी। उसे हर किसी का मजाक उड़ाने की आदत थी। दूसरों को मूर्ख बनाकर वह बहुत खुश होती थी। एक बार उसने बगुले को अपने घर दावत पर बुलाया। उसने टमाटर का सूप बनाया। समय पर बगुला लोमड़ी के घर पहुंचा। लोमड़ी ने 2 प्लेटों में सूप परोसा और एक प्लेट बगुले के सामने रखकर कहा, शुरू कीजिए श्रीमान। बगुला परेशान हो गया। अपनी लंबी चोंच के कारण उतली प्लेट में रखा हुआ सूप वह पी नहीं पा रहा था। उस सूप को लोमड़ी छाट छाट कर खा रही थी। बगुला लोमड़ी की चालाकी समझ गया। दूसरे दिन उसने भी लोमड़ी को खाने का न्योता दिया और खीर बनाकर लोमड़ी का इंतजार करने लगा। लोमड़ी आई। बगुले ने 2 गहरे जग, जिनका मुंह बहुत संकरा था, में खीर परोसी। एक जग लोमड़ी के सामने रखकर उसे खाने के लिए कहा। लंबी चोंच के कारण बगुला आराम से खीर खा रहा था, जबकि जग का मुंह संखरा होने के कारण लोमड़ी खीर को खा नहीं पा रही थी। अब उसे सब बात समझ में आई। उसने मन ही मन निश्चय किया कि अब वह किसी को बेवकूफ नहीं बनाएगी। बच्चों, आप पाठ का अर्थ को समझेंगे। एक था बगुला और एक थी ಲೋಮಡಿ. ನೋಡಿ, ಒಂದು ಕಾಡಲ್ಲಿ ಒಂದು ಬಗುಲ, ಬಗುಲ ಅಂದ್ರೆ ಕೊಕ್ಕರೆ, ಹೆರಾನ್ ಇತ್ತು. ಹಾಗೇನೆ ಹೆಕ್ತಿ ಲೋಮಡಿ, ಒಂದು ನರಿ ಸಹ ಅಲ್ಲಿ ಇತ್ತು. ಲೋಮಡಿ ಅಂದ್ರೆ ಫಾಕ್ಸ್, ಫಾಕ್ಸ್ ಸಹ ಇತ್ತು. ಲೋಮಡಿ ಬಹುತ್ ಚಾಲಾಕ್ ಥಿ. ಈ ನರಿ ತುಂಬಾ ಬುದ್ಧಿವಂತ ನರಿಯಾಗಿತ್ತು. उसे हर किसी का मजाक उड़ाने की आदत थी. ನೋಡಿ, ಆ ನರಿಗೆ ಬೇರೆಯವರನ್ನ ತಮಾಷೆ ಮಾಡೋದು ಅದರ ಒಂದು ಹವ್ಯಾಸ ಆಗಿತ್ತು, ಹ್ಯಾಬಿಟ್ ಆಗಿಬಿಟ್ಟಿತ್ತು. ಬೇರೆಯವರ ಮೇಲೆ ಜೋಕ್ ಮಾಡೋದು ಅದರ ಒಂದು ಹ್ಯಾಬಿಟ್ ಆಗಿತ್ತು. दूसरों को मूर्ख बनाकर वह बहुत खुश होती थी. ನೋಡಿ, ಈ ಒಂದು ನರಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಏನು ಅಂದ್ರೆ, ಅದು ಬೇರೆಯವರನ್ನ ಮೂರ್ಖ ಅಂದ್ರೇನು, ದಡ್ಡರನ್ನಾಗಿ ಮಾಡಿ ಅದು ತುಂಬಾ ಖುಷಿ ಪಡ್ತಾ ಇತ್ತು. एक बार उसने बगुले को अपने घर दावत पर बुलाया. ನೋಡಿ, ಒಂದು ದಿನ ಏನ್ ಮಾಡುತ್ತೆ ಈ ಲೋಮಡಿ ಬಗುಲೆಯನ್ನ ಅಂದ್ರೆ ಕೊಕ್ಕರೆಯನ್ನ ತನ್ನ ಮನೆಗೆ ದಾವತ್, ದಾವತ್ ಅಂದ್ರೆ ಪಾರ್ಟಿ, ಪಾರ್ಟಿಗೆ ಅಂತೇಳಿ ಅಂದ್ರೆ ಊಟಕ್ಕೆ ಅಂತೇಳಿ ಕರೆಯುತ್ತೆ. ಉಸ್ನೆ ಟಮಾಟರ್ ಕಾ ಸೂಪ್ ಬನಾಯ. ಈ ಲೋಮಡಿ ಏನ್ ಮಾಡುತ್ತೆ, ಡಿನ್ನರ್ಗೆ ಅಂತ ಕರೀತಲ್ವಾ, ಯಾರನ್ನ ಕರೆದಿದ್ದು, ಬಗುಲೆಯನ್ನ ಕರೀತಲ್ವಾ, ಕೊಕ್ಕರೆಯನ್ನ ಕರೀತು. ಹಾಗಾಗಿ ಅದೇನ್ ಮಾಡ್ತು, ಲೋಮಡಿ ಟಮಾಟರ್ ಅಂದ್ರೆ ಟೊಮೆಟೊ, ಟೊಮೆಟೊ ಸೂಪ್ ಅನ್ನ ಅದು ರೆಡಿ ಮಾಡ್ತು. ಸಮಯ ಪರ್ ಬಗುಲಾ ಲೋಮಡಿ ಕೆ ಘರ್ ಪಹುಂಚಾ. ನೋಡಿ, ಸರಿಯಾದ ಸಮಯಕ್ಕೆ ಬಗುಲಾ ಕೊಕ್ಕರೆ ಏನ್ ಮಾಡ್ತು, ನರಿಯ ಮನೆಗೆ ಬಂತು. ನೋಡಿ, ನಮ್ಮನ್ನ ಯಾರಾದರೂ ಡಿನ್ನರ್ಗೆ ಅಥವಾ ಫಂಕ್ಷನ್ಸ್ಗೆ ಅಂತೇಳಿ ಕರೆದಾಗ ನಾವೇನ್ ಮಾಡ್ತೀವಿ, ಸರಿಯಾದ ಸಮಯಕ್ಕೆ ನಾವು
ಹೋಗ್ತೀವಿ. ಅವರನ್ನು ಕಾಯಿಸಬಾರ್ದು ಅಂತೇಳಿ ನಾವು ಸರಿಯಾದ ಸಮಯಕ್ಕೆ ಹೋಗ್ತೀವಿ. ಹಾಗೇನೆ ಈ ಕೊಕ್ಕರೆ ಸಹ ನರಿಯ ಮನೆಗೆ ಸರಿಯಾದ ಸಮಯಕ್ಕೆ ಬಂತು. ಲೋಮಡಿ ನೇ 2 ಪ್ಲೇಟೋ ಮೇ ಸೂಪ್ ಪರೋಸಾ. ನೋಡಿ ಲೋಮಡಿ ಏನು ಮಾಡ್ತು, 2 ಪ್ಲೇಟ್ಗಳಲ್ಲಿ ತಾನು ಮಾಡಿದಂತಹ ಟೊಮೆಟೊ ಸೂಪನ್ನು ಬಡಿಸ್ತು. और एक प्लेट बगुले के सामने रखकर कहा ಶುರು ಕೀಜಿಯೇ ಶ್ರೀಮಾನ್. ನೋಡಿ ಆಗ ಏನು ಮಾಡುತ್ತೆ, 2 ಪ್ಲೇಟ್ ತಗೊಂಡು 2 ಪ್ಲೇಟಲ್ಲಿ ತಾನು ಮಾಡಿದಂತಹ ಟೊಮ್ಯಾಟೊ ಸೂಪನ್ನು ಏನು ಮಾಡುತ್ತೆ, ಬಡಿಸುತ್ತೆ. ಬಡಿಸ್ಬಿಟ್ಟು ಒಂದು ಪ್ಲೇಟನ್ನು ಕೊಕ್ಕರೆಯ ಮುಂದೆ ಇಟ್ಬಿಟ್ಟು ಹೇಳುತ್ತೆ, ಶುರು ಮಾಡಿ ಶ್ರೀಮಾನ್ ಅಂತೇಳಿ ಹೇಳುತ್ತೆ. ಬಗುಲ ಪರೇಶಾನ್ ಹೋಗಯ್ಯ. ಕೊಕ್ಕರೆಗೆ टेंशन ಆಗ್ಬಿಡ್ತು. अपनी लंबी चोंच के कारण उथली प्लेट में रखा हुआ सूप वह पी नहीं पा रहा था. ನೋಡಿ ಬಗುಲಾಗೆ ಕೊಕ್ಕರೆಗೆ ಟೆನ್ಷನ್ ಆಗ್ಬಿಡ್ತು. ಯಾಕೆ? ಅದರ ಒಂದು ಕೊಕ್ಕು ಹೇಗಿದೆ, ಉದ್ದಕ್ಕಿರುತ್ತಲ್ವ ಕೊಕ್ಕರೆಗೆ, ಹಾಗಾಗಿ ಅದು ತಿನ್ನೋದಕ್ಕೆ ಆಗಲಿಲ್ಲ. ಅಗಲವಾಗಿದ್ದಂತಹ ಪ್ಲೇಟಲ್ಲಿ ಹಾಕಿದ್ದಂತಹ ಸೂಪನ್ನು ಅದು ಕುಡಿಯೋದಕ್ಕೆ ಆಗಲಿಲ್ಲ. ತನಗೆ ಇದ್ದಂತಹ ಉದ್ದ ಕೊಕ್ಕಿನಿಂದಾಗಿ ಆ ಒಂದು ತೆಳುವಾಗಿದ್ದಂತಹ ಪ್ಲೇಟಲ್ಲಿ ಹಾಕಿದ್ದಂತಹ ಸೂಪನ್ನು ಅದು ತಿನ್ನಕ್ಕೆ ಆಗಲಿಲ್ಲ. ನೋಡಿ ಮಕ್ಕಳೇ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಇಲ್ಲಿ ಈ ಕಡೆ ನರಿ ಇದೆ, ಈ ಕಡೆ ಕೊಕ್ಕರೆ ಇದೆ. ಅಗಲವಾದಂತಹ ಪ್ಲೇಟಲ್ಲಿ ಆ ಸೂಪನ್ನು ಬಡಿಸಿ ಕೊಟ್ಟಿದೆ, ಆದರೆ ಅದು ತಿನ್ನಕ್ಕಾಗ್ತಾ ಇದೆಯಾ? ಆಗ್ತಾ ಇಲ್ಲ ಕೊಕ್ಕರೆಗೆ. उस सूप को ಲೋಮಡಿ ಚಾಟ್ ಚಾಟ್ ಕರ್ ಖಾ ರಹಿ ಥಿ. ಆದರೆ ಈ ನರಿ ಏನು ಮಾಡ್ತು, ಅದೇ ಸೂಪನ್ನು ಅದು ನೆಕ್ಕಿ ನೆಕ್ಕಿ ಆರಾಮಾಗಿ ಅದು ಎಂಜಾಯ್ ಮಾಡಿಕೊಂಡು ಆ ಒಂದು ಸೂಪನ್ನು ಅದು ತಿಂತಾ ಇತ್ತು. ಆದರೆ ಕೊಕ್ಕರೆಗೆ ಅದನ್ನು ತಿನ್ನೋದಕ್ಕೆ ಆಗಲಿಲ್ಲ. ಬಗುಲ ಲೋಮಡಿ ಕಿ ಚಾಲಾಕಿ ಸಮಜ್ ಗಯಾ. ನೋಡಿ ಒಂದು ಕೊಕ್ಕರೆಗೆ ಈ ನರಿಯ ಬುದ್ಧಿ ಗೊತ್ತಾಗೋಯ್ತು. ಓಹೋ, ಇದು ನನ್ನನ್ನು ತಮಾಷೆಗೀಡು ಮಾಡ್ತಾ ಇದೆ ಅಂತೇಳಿ ಕೊಕ್ಕರೆಗೆ ಏನು ಮಾಡ್ತು, ನರಿಯ ಬುದ್ಧಿ ಗೊತ್ತಾಗ್ಬಿಡ್ತು. दूसरे दिन उसने भी लोमड़ी को खाने का न्योता दिया और खीर बनाकर लोमड़ी का इंतजार करने लगा. ಮಾರನೇ ದಿನ ಏನು ಮಾಡ್ತು, ಲೋಮಡಿಯನ್ನ ನರಿಯನ್ನ ಏನು ಮಾಡ್ತು, ಕೊಕ್ಕರೆ ತನ್ನ ಮನೆಗೆ ಊಟಕ್ಕೆ ಬಾ ಅಂತೇಳಿ ಇನ್ವಿಟೇಷನನ್ನು ಕೊಡ್ತು. ನೀನು ನಮ್ಮ ಮನೆಗೆ ನಾಳೆ ಊಟಕ್ಕೆ ಬಾ ಅಂತೇಳಿ ಕರೀತು. ಜೊತೆಗೆ ಮನೆಗೆ ಬರೋದಕ್ಕೆ ನರಿ ಒಪ್ಕೊಂತಲ್ವಾ, ಹಾಗಾಗಿ ಏನು ಮಾಡ್ತು, ಖೀರ್ ಬನಾಕರ್ ಪಾಯಸನ ರೆಡಿ ಮಾಡಿ ಲೋಮಡಿಗೋಸ್ಕರ ಅದು ಇಂತಜಾರ್ ಕರ್ನೆ ಲಗ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಅದು ಕುತ್ಕೊಂಡಿತ್ತು. ಲೋಮಡಿ ಆಯಿ, ನರಿ ಬಂತು. ಬಗುಲೇನೆ 2 ಗಹರೆ ಜಗ್. ನೋಡಿ 2 ಆಳವಾದಂತಹ ಜಗ್ಗನ್ನು ಕೊಕ್ಕರೆ ತಗೊಂತು. ಆ ಆಳವಾದಂತಹ ಜಗ್ಗನ್ನು ತಗೊಂಡು ಅದರ ಜಗ್ಮೆ ಕೀರ್ ಭರೋಸಿ, ಆ ಆಳವಾದಂತಹ ಜಗ್ಗಲ್ಲಿ ಪಾಯಸನ ಅದು ಬಡಿಸ್ತು. ಜಗ್ ಅಂದರೆ ಹೇಗಿತ್ತು ಅಂದರೆ, ಅದರ ಒಂದು ಮೂತಿ ಇತ್ತಲ್ವಾ, ಅದು ತುಂಬ ಇಕ್ಕಟ್ಟಾಗಿರುವಂತಹ ಮೂತಿ ಇದ್ದಂತಹ ಜಗ್ಗನ್ನು, ಆಳಕ್ಕಿರುವಂತಹ ಜಗ್ಗನ್ನು ಅದು ತಗೊಂತು, ಅದರಲ್ಲಿ ಪಾಯಸನ ಬಡಿಸ್ತು. ಏಕ್ ಜಗ್ ಲೋಮಡಿ ಕೆ ಸಾಮ್ನೆ ರಕ್ಕರ್ ಉಸೆ ಖಾನೆ ಕೆ ಲಿಯೇ ಕಹಾ. ಒಂದು ಜಗ್ಗನ್ನು ನರಿಯ ಮುಂದೆ ಇಟ್ಬಿಟ್ಟು ತಿನ್ನು ಅಂತೇಳಿ ಹೇಳ್ತು. ಲಂಬಿ ಚೋಂಚ್ ಕೆ ಕಾರಣ ಬಗುಲ ಆರಾಮ್ ಸೆ ಖೀರ್ ಖಾ ರಹಾ ಥಾ. ನೋಡಿ ಆ ಒಂದು ಅದರ ಒಂದು ಜಗ್ನ ಮೂತಿ ಏನಾಗಿತ್ತು, ತುಂಬ ಚಿಕ್ಕದಾಗಿದ್ದರಿಂದ ಈ ಒಂದು ಬಗುಲ ಕೊಕ್ಕರೆ ಏನು ಮಾಡ್ತು, ತನ್ನ ಉದ್ದವಾದಂತಹ ಕೊಕ್ಕಿನಿಂದಾಗಿ ಅದು ಆರಾಮಾಗಿ ಪಾಯಸನ ತಿಂತಾ ಇತ್ತು. जबकि जग का मुंह संखरा होने के कारण लोमड़ी खीर को खा नहीं ಪಾ ರಹಿ ಥಿ. ನೋಡಿ ಅದು ಆ ಒಂದು ಜಗ್ನ ಒಂದು ಇದೇನಾಗಿತ್ತು, ಬಾಯಿ ತುಂಬ ಇದ್ದಿದ್ದರಿಂದ ಆ ಒಂದು ಪಾಯಸನ ನರಿ ತಿನ್ನೋಕೆ ಆಗಲೇ ಇಲ್ಲ.
अब उसे सब बात ಸಮಜ್ ಮೇ ಆಯಿ. ನೋಡಿ ಈಗ ಅದಕ್ಕೆ ಎಲ್ಲ ವಿಷಯ ಗೊತ್ತಾಯ್ತು. ಯಾವುದಕ್ಕೆ? ನರಿಗೆ. उसने मन ही मन निश्चय किया कि अब वह किसी को बेवकूफ नहीं बनाएगी. ಈಗ ನರಿಗೆ ಬುದ್ಧಿ ಬಂತು. ಏನ್ ಅನ್ಕೊಂತು ಮನಸ್ಸಲ್ಲಿ? ನಾನು ಇನ್ಮೇಲೆ ಯಾರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ನಾನು ಹೋಗಲ್ಲ ಅಂತೇಳಿ ಅವತ್ತು ಅದು ಡಿಸೈಡ್ ಮಾಡ್ತು. ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಈ ಒಂದು ಕೊಕ್ಕರೆ ಆರಾಮಾಗಿ ಆ ಜಗ್ನ ಬಾಯಿ ಚಿಕ್ಕದಾಗಿದ್ರು ಸಹ ಅದು ತನ್ನ ಉದ್ದ ಕೊಕ್ಕಿನಿಂದಾಗಿ ಆರಾಮಾಗಿ ಪಾಯಸನ ತಿಂತಾ ಇದೆ. ಆದರೆ ನರಿಗೆ ಅದರ ಒಂದು ಜಗ್ನ ಬಾಯಿ ಚಿಕ್ಕದಾಗಿದ್ದರಿಂದ ಅದು ಪಾಯಸನ ತಿನ್ನಕ್ಕೆ ಆಗಲಿಲ್ಲ. ಹಾಗಾಗಿ ಅದು ಏನು ಮಾಡ್ತು, ನರಿ ಇನ್ನೊಮ್ಮೆ ನಾನು ಯಾರನ್ನೋ ಮೂರ್ಖನನ್ನಾಗಿ ಮಾಡೋದಕ್ಕೆ ಹೋಗಲ್ಲ ಅಂತೇಳಿ ಅವತ್ತು ಅದು ಡಿಸೈಡ್ ಮಾಡ್ತು. ಚೆನ್ನಾಗಿದೆ ಅಲ್ವಾ ಮಕ್ಕಳ ಪಾಠ? ಅಪ್ ಗೃಹ ಕಾರ್ಯ ಖಾಲಿ ಜಗह भरिए. डैश बहुत चालाक थी. डैश बहुत चालाक थी. लोमड़ी बहुत चालाक थी. लोमड़ी बहुत चालाक थी. स्वादिष्ट सूप को लोमड़ी डैश कर खा रही थी. चाट चाट कर खा रही थी. स्वादिष्ट सूप को लोमड़ी चाट चाट कर खा रही थी. डैश लोमड़ी की चालाकी समझ गया. बगुला लोमड़ी की चालाकी समझ गया. बगुला लोमड़ी की चालाकी समझ गया. धन्यवाद.